ಹೆಡ್ಲೈನ್ಸ್ನ ಪ್ರಾಯೋಜಕರು ಎನ್ಬಿಸಿ ಬೇರಿಂಗ್ಸ್ ದೀರ್ಘಾವಧಿ ಸ್ಪರ್ಧೆಗಾಗಿ ಸುದೀರ್ಘವಾಗಿ. ಸಿಂಗಾಪುರದಲ್ಲಿ ಕೊರೋನಾ ಸ್ಫೋಟ, ಒಂದು ವಾರದಲ್ಲೇ 50,043 ಪ್ರಕರಣ. ಡಿಸೆಂಬರ್ 3ರಿಂದ 9ರವರೆಗೂ ಅತಿ ಹೆಚ್ಚು ಕೇಸ್ ದಾಖಲು. ರಾಜ್ಯದಲ್ಲಿ ಮತ್ತೆ ಕೋವಿಡ್ ಆತಂಕ, ಆರೋಗ್ಯ ಇಲಾಖೆಯಿಂದ ಭರದ ಸಿದ್ಧತೆ. ಆಸ್ಪತ್ರೆಗಳಲ್ಲಿನ ಸ್ಥಿತಿ ಬಗ್ಗೆ ರಿಪೋರ್ಟ್ ನೀಡುವಂತೆ ಸಚಿವರ ಸೂಚನೆ. ಕೇರಳದಲ್ಲಿ ಡೆಡ್ಲಿ ವೈರಸ್ ಕೊರೋನಾ ಆರ್ಭಟ. ಮೈಸೂರು, ಮಡಿಕೇರಿ, ಮಂಗಳೂರು ಗಡಿಯಲ್ಲಿ ಕಟ್ಟೆಚ್ಚರ. ರಾಜ್ಯ ಸರ್ಕಾರದಿಂದ ಆರೋಗ್ಯ ಇಲಾಖೆಗೆ ಸೂಚನೆ. ವಿದ್ಯಾರ್ಥಿಗಳನ್ನ ಮಲಗುಂಡಿಗೆ ಇಳಿಸಿದ ಪ್ರಕರಣ, 4 ವಿರುದ್ಧ ದೌರ್ಜನ್ಯ ಕೇಸ್, 1 ವಿರುದ್ಧ ಪೋಕ್ಸೋ. ವಸತಿ ಶಾಲೆಗಿಂದು ಕೇಂದ್ರ ಸಚಿವ ಭೇಟಿ. ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ಕೇಸ್, ಬೆಳಗಾವಿಗಿಂದು ಸಿಐಡಿ ತನಿಖಾ ತಂಡ ಭೇಟಿ. ಅಧಿಕಾರಿಗಳಿಂದ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ದಾಖಲು. ಐಟಿ ದಾಳಿ ವೇಳೆ ಅಪ್ರಾಪ್ತ ಹೆಣ್ಮಕ್ಕಳು ಪತ್ತೆ, ಅಧಿಕಾರಿಗಳಿಂದ ಪೊಲೀಸರಿಗೆ ಮಾಹಿತಿ. ಚಿನ್ನದಂಗಡಿ ಮಾಲೀಕನ ಮನೆಯಲ್ಲಿ 2 ಬಾಲಕಿಯರು ವಶಕ್ಕೆ. ಪಾಕಿಸ್ತಾನದಲ್ಲಿ ಭೂಗತ ಪಾತಕಿಗೆ ವಿಷಪ್ರಾಶನ ಶಂಕೆ, ದಾವೂದ್ ಇಬ್ರಾಹಿಂ ಆಸ್ಪತ್ರೆಗೆ ದಾಖಲು. ಆರೋಗ್ಯ ಸ್ಥಿತಿ ಗಂಭೀರ. ನಟಿ ಲೀಲಾವತಿ ಅಗಲಿ ಇಂದಿಗೆ 11 ದಿನ. ಪುಣ್ಯತಿಥಿ ವೇಳೆ 1,000 ಜನರಿಗೆ ಊಟದ ವ್ಯವಸ್ಥೆ. ವಿನೋದ್ ರಾಜ್ರಿಂದ ಅಭಿಮಾನಿಗಳಿಗೆ ಮುಕ್ತ ಆಹ್ವಾನ.